ಕಜಾಕಿಸ್ತಾನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ಗೆ ಹೋಗಿದ್ವಿ. ಅಲ್ಲಿ 10 ಮೀಟರ್ ಏರ್ ಪಿಸ್ಟಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ಮಿಕ್ಸ್ ಟೀಮ್ ಗೋಲ್ಡ್ ಮತ್ತು ಟೀಮ್ ಗೋಲ್ಡ್ ಗೆದ್ದಿದ್ದೀನಿ. ಸೊ ದೇಶಕ್ಕೋಸ್ಕರ ಗೆದ್ದಿದ್ದು ತುಂಬ ಖುಷಿಯಾಗಿದೆ. ಈ ಗೆಲುವನ್ನು ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಕೋಚಿಗೆ ಡೆಡಿಕೇಟ್ ಮಾಡ್ತೀನಿ. ಅವರಿಲ್ಲದೆ ನಾನು ಇಲ್ಲಿರೋಕ್ಕಾಗ್ತಿರಲಿಲ್ಲ. ಸೊ ಥ್ಯಾಂಕ್ ಯು. ಕಾಂಪಿಟೇಷನ್ ಹೇಗಿತ್ತು? ಯಾರ್ಯಾರಿಂದ ತುಂಬ ಟಫ್ ಫೈಟ್ ಇತ್ತು ನಿನಗೆ? ಕಾಂಪಿಟೇಷನ್ ಇಂಡಿಯನ್ಸಿಂದಾನೇ ಇದ್ದಿದ್ದು. ಯಾರು ಇಂಡಿಯನ್ಸ್ ಬೀಟ್ ಮಾಡ್ತಿರ್ಲಿಲ್ಲ ಅಲ್ಲಿ. ಸೊ ಇಂಡಿಯನ್ಸ್ ಮಧ್ಯೆನೇ ಕಾಂಪಿಟೇಷನ್. ಈಗ ಯಾವ ಅಕಾಡೆಮಿಯಲ್ಲಿ ನೀನು ಕಲಿತೆ? ಎಷ್ಟು ಅವರು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ? ಎಷ್ಟೊತ್ತಿಗೆ ಹೋಗ್ತಾ ಇದೆ? ಅಪ್ಪ ಅಮ್ಮ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು ಮತ್ತು ಕೋಚ್ ಯಾವ ರೀತಿ ನಿಮಗೆ ಈ ಮೆಡಲ್ ಗೆಲ್ಲಲಿಕ್ಕೆ ಸಹಕಾರಿಯಾಗಿದ್ದಾರೆ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಾಕೈ ಅಕಾಡೆಮಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು. ನಮ್ಮ ಕೋಚ್ ಶರಣ್ ಸರ್ ಎವ್ರಿ ಡೇ 5 to 12 ಮಾರ್ನಿಂಗ್ ಮತ್ತು ಈವ್ನಿಂಗ್ ಮತ್ತು 5 to 9. ಸೊ ಎಲ್ಲ ಕಾಂಪಿಟೇಷನು ಚೆನ್ನಾಗಿ ಹೋಗಲ್ಲ, ಬಟ್ ಚೆನ್ನಾಗಿ ಹೋಗದೆ ಇದ್ದಾಗ ಮೋಟಿವೇಟ್ ಮಾಡಿ ಕಂಟಿನ್ಯೂ ಮಾಡೋಕ್ಕೆ ಪುಷ್ ಮಾಡ್ತಾರೆ ಸರು. ಸೊ ಅದರಿಂದ ಇಲ್ಲಿವರೆಗೂ ರೀಚ್ ಆಗೋಕ್ಕಾಗ್ತೀನಿ. ನಿನ್ನ ಕನಸೇನಿದೆ? ಏನು ಗೆಲ್ಲಬೇಕು, ಮುಂದೆ ಏನೆಲ್ಲ ಹೋಗ್ಬೇಕು ಅಂತ? ಒಲಿಂಪಿಕ್ಸ್ 2028 ಗೋಲ್ಡ್ ಪಡ್ಕೋಬೇಕು. ಈಗ ಇದುವರೆಗೂ ಎಲ್ಲೆಲ್ಲಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ಯಾ ಮತ್ತು ಎಲ್ಲೆಲ್ಲೆಲ್ಲ ಅನುಭವಗಳಾಗಿದೆ ಮತ್ತು ಈ ಪ್ರಶಸ್ತಿ ಗೆದ್ದಾಗ ಅಥವಾ ಗೋಲ್ಡ್ ಮೆಡಲ್ ನೀನು ವಿನ್ ಆದಾಗ ಏನು ಅನಿಸ್ತು? ಇದು ನನ್ನ ಸೆಕೆಂಡ್ ಇಂಟರ್ನ್ಯಾಷನಲ್. ಫಸ್ಟ್ ಇಂಟರ್ನ್ಯಾಷನಲ್ ನಾನು ಗೋಲ್ಡ್ ಮೆಡಲ್ ಗೆದ್ದಿರಲಿಲ್ಲ. ಸೊ ಈ ಇಂಟರ್ನ್ಯಾಷನಲ್ ಗೆದ್ದ ಮೇಲೆ ತುಂಬ ಖುಷಿ ಆಯಿತು. ಇದಕ್ಕೆ ಮುಂಚೆ ನ್ಯಾಷನಲ್ ಲೆವೆಲ್ಸ್ ಮತ್ತು ಒಂದು ಇಂಟರ್ನ್ಯಾಷನಲ್ ಆಡಿ. ಈಗ ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಗೆದ್ಕೊಂಡು ಬಂದಿದ್ಯಾ, ಇಷ್ಟೆಲ್ಲ ಸ್ವಾಗತ, ಇದೆಲ್ಲ ವಿಶಸ್ಸು ಎಲ್ಲ ನೋಡಿ ಏನು ಅನಿಸ್ತು? ತುಂಬ ಖುಷಿ ಆಯಿತು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸೆಂಟರ್ ನೋಡಿ, ಕ್ಯಾಮೆರಾ ನೋಡ್ಕೊಂಡು ಹೇಳು. I heartily thanks to my family and my parents and my school for supporting me till international now, and because of Sharan sir I am here, and furthermore he will be my coach and he will continue to be my coach, and I will win the Olympics 2028 gold for him. ಎಷ್ಟು ವರ್ಷಗಳ ಪರಿಶ್ರಮ ಈ ಗೋಲ್ಡ್ ಗೆಲ್ಲಲಿಕ್ಕೆ ಸಹಕಾರಿಯಾಗಿದೆಪ್ಪ? 4 years. ಇಲ್ಲಿ ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? I am studying in 11th, and I am studying in BS International School, Bingipura, and I am practicing in Hawkeye Rifle Shooting Academy, and his coach Sharnendra. Your good name pa? Jonathan Given Anthony. ನನ್ನ ಖುಷಿ 360 ಡಿಗ್ರಿ ಬರಬೇಕು ಅಂದರೆ ನಮ್ಮ ಇಬ್ಬರ ಮಕ್ಕಳ ಜೊತೆಯಲ್ಲಿ ನಮ್ಮ ಕರ್ನಾಟಕದಿಂದ 100 ಜನ ಮಕ್ಕಳು ನಿಂತ್ಕೊಳ್ಬೇಕು. ನನಗೆ ಅದೇ ಖುಷಿ ಕೊಡುತ್ತೆ. ಆದರೆ ನಮ್ಮ ಶರಣೇಂದ್ರ ಸರ್ ಕೋಚಿಂಗಿಂದ ಇನ್ನೂ ಅಷ್ಟು ಜನ ಬರಬೇಕು ಅನ್ನೋದೇ ನನ್ನ ವಿಶ್ವ. ನಾನು ಒಂದು ಸ್ಮಾಲ್ ಮೂಮೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಪೋರ್ಟ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ಮಗಳ ಜೊತೆ ನ್ಯಾಷನಲ್ ಕಾಂಪಿಟೇಷನ್ಗೆ ಭೂಪಾಲ್ಗೆ ಹೋದಾಗ ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಹೆಸರೇ ಬರ್ತಾ ಇಲ್ಲ, ಎಲ್ಲ ಹರಿಯಾಣ ಮತ್ತು ವೆಸ್ಟ್ ಬೆಂಗಾಲ್ ಇದೆ. ನಾನು ಸರ್ಗೆ ಒಂದೇ ಕ್ವಶನ್ ಕೇಳಿದೆ, ಎಲ್ಲಿ ನಮ್ಮ ಕರ್ನಾಟಕ, ಯಾರೂ ಕಾಣಿಸ್ತಾ ಇಲ್ಲ, ನಿಮ್ಮ ಕೋಚಿಂಗ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಬೇಕಿತ್ತು ಅಂದೆ. ಮ್ಯಾಮ್ ಇರಿ ಬರುತ್ತೆ ಅಂದರು. ಬಟ್ ನಾನು ಅಷ್ಟಕ್ಕೆ ಬಿಟ್ಟಿಲ್ಲ. ಎಲ್ಲ ಅನಲೈಸ್ ಮಾಡಿ ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಲಕ್ಷಾಂತರ ಜನ ಪ್ರಾಕ್ಟೀಸ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಬೆರಳೆಣಿಕೆ ಜನ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ರೇಷಿಯೋ ವೈಸ್ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಇನ್ ಶೂಟಿಂಗ್ ಆ್ಯಕ್ಚುಲಿ. ಅದೇ ನಂಬರ್ ಆಫ್ ಕೌಂಟ್ ನೋಡಿದಾಗ ಮಾತ್ರ ನಮ್ಮ ಕೌಂಟ್ ಕಡಿಮೆ ಇದೆ ಅಷ್ಟೇ. ಸೊ ನಮ್ಮ ಎಲ್ಲ ಚಾಂಪಿಯನ್ಸ್ಗೂ ಹೇಳೋದಷ್ಟೇ, ನಾವು ಅಂದ್ಕೊತೀವಿ ಶೂಟಿಂಗ್ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ನೆವರ್. ಸೊ ಶೂಟಿಂಗ್ ಈಸ್ ಸೆಲೆಕ್ಟೆಡ್ ದೆಮ್. ಸೊ ಬಿಕಾಸ್ ದೇ ಆಲ್ ಆರ್ ಬಾರ್ನ್ ಚಾಂಪಿಯನ್ಸ್. ಯಾರು ಶೂಟಿಂಗಲ್ಲಿ ಇರ್ತಾರೋ ಅವರೆಲ್ಲ ದೇ ಆರ್ ರಿಯಲಿ ಬಾರ್ನ್ ಚಾಂಪಿಯನ್ಸ್. ಯಾರಲ್ಲಿ ವಿನ್ ಆಗ್ತಾರೆ ಅಂದರೆ ಅವರಲ್ಲಿರೋ ಚಾಂಪಿಯನ್ನು ಯಾರು ಎದ್ದೇಳ್ತಾರೋ ಅವರು ಅಲ್ಲಿ ವಿನ್ನರ್ ಹಾಗೇ ಆಗ್ತಾರೆ. ಇವತ್ತು ಫೇಲ್ಯೂರ್ ಆಗಿರೋರು ಸಹ ನಮ್ಮ ಕರ್ನಾಟಕದಲ್ಲಿರೋರು ಎಲ್ಲರೂ ವಿನ್ನರ್ಸೇ. The only thing is their champion and their strength is sleeping in them. So please wake up them, awake arise, sleep not until your goal is reached. ನಾನು ನೆಕ್ಸ್ಟ್ ಈ ಥರ ಸೆಲೆಬ್ರೇಷನಲ್ಲಿ 100 ನಮ್ಮ ಕರ್ನಾಟಕ ಚಾಂಪಿಯನ್ಸ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಅದು ನೆಕ್ಸ್ಟ್ 2028 ಒಲಿಂಪಿಕ್ಸಲ್ಲೂ ಸಹ ನಮ್ಮ ಕರ್ನಾಟಕದ ಇನ್ನು ಗೋಲ್ಡ್ ಮೆಡಲ್ಸು ಇಲ್ಲಿ ಬಂದು ಲೈನಾಗಿ ನಿಂತ್ಕೊಂಡಿರಬೇಕು.
ಅದೇ ನನ್ನ ವಿಶ್ಯು. ಬಿಕಾಸ್ ಟೀಮ್ ವರ್ಕ್ ಈಸ್ ಆಲ್ವೇಸ್ ಗಿವ್ಸ್ ಎ ಬಿಗ್ ವ್ಯಾಲ್ಯೂ ಟು ದ ಸ್ಟೇಟ್ ಆರ್ ಫ್ಯಾಮಿಲಿ ಆರ್ ನೇಷನ್. ಸೊ ಒಂದು ಮೆಂಬರು 2 ಮೆಂಬರು ಅಂತಲ್ಲ, ಎವ್ರಿ ಒನ್ $1 ಆರ್ ದೇರ್ ಇನ್ ಅವರ್ ಕರ್ನಾಟಕ. ನಾನು ನ್ಯಾಷನಲ್ಸಲ್ಲಿ ನೆಕ್ಸ್ಟ್ ನಮ್ಮ ಕನ್ನಡ ಚಾಂಪಿಯನ್ಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಅವರ ಫೇಸಲ್ಲಿ, ಅವರ ಒಂದು ಶೂಟಿಂಗ್ ಸ್ಟೈಲಲ್ಲಿ, ಅವರ ಕೋಚ್ ಏನು ಹೇಳ್ಕೊಟ್ಟಿರ್ತಾರೋ ಅದರ ಜೊತೆಗೆ ಅವರ ಕಾನ್ಫಿಡೆನ್ಸ್ ಜೊತೆ ಅವರು ಶೂಟ್ ಮಾಡಬೇಕು. ಅವರು ಸಹ ಇದೇ ಥರ ಎಲ್ಲರೂ ಮೆಡಲ್ಸ್ ಹಾಕೊಂಡು ಬಂದು ನಿಂತ್ಕೊಳ್ಬೇಕು ಅನ್ನೋದೇ ನನ್ನ ವಿಷಯ. ನಿಮ್ಮ ಹೆಸರು ಎಕ್ಸ್ಪ್ರೆಸ್ ಮಾಡ್ತೀರಾ? ಸೊ ಫಸ್ಟ್ ಥಿಂಗ್ ಅಲ್ಲ, ಶರಣ್ ಸಿರ್ಗೆ ಥ್ಯಾಂಕ್ಸ್. ಬಿಕಾಸ್ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನನ್ನ ಮಗ ಇಷ್ಟು ದೂರ ಬರೋಕ್ಕೆ ಚಾನ್ಸೇ ಇದ್ದಿಲ್ಲ. ಸೊ ತುಂಬ ಸಂತೋಷ ನನಗೆ. ಬಟ್ ಇನ್ನೂ ಮುಂದೆ ತುಂಬ ಹೋಗಬೇಕು. ಒಲಿಂಪಿಕ್ ಗೋಲ್ಡ್ ಮೆಡಲ್ ನಮ್ಮ ಟಾರ್ಗೆಟು. ಬಟ್ ಶ್ಯೂರ್ ಅವ್ನು ಅಚೀವ್ ಮಾಡ್ತಾನೆ. ಯಾಕಂದರೆ ಎಲ್ಲರದ್ದು ಸಪೋರ್ಟ್ ಇಲ್ಲಿದೆ. 100% ಅಚೀವ್ ಮಾಡ್ತಾನೆ. ಬಟ್ ತುಂಬ ಖುಷಿಯಾಗಿದ್ದೀನಿ. ನಿಮ್ಮ ಹೆಸರು ಆನ್ಸಿ. ಥ್ಯಾಂಕ್ ಯು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಾನು ನಮ್ಮ ಶೂಟಿಂಗ್ ಪೇಯರ್ಸ್ ಏನು ಕಜಕಿಸ್ತಾನದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ 3 ಗೋಲ್ಡು, 1 ಸಿಲ್ವರ್, 1 ಬ್ರಾಂಜ್. ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್. ಅವರನ್ನು ನಾವು ಡಿಪಾರ್ಟ್ಮೆಂಟ್ ಪರವಾಗಿ, ಸರ್ಕಾರದ ಪರವಾಗಿ ಇಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೀನಿ. ಬಹಳ ತುಂಬ ಖುಷಿಯಾಗಿದೆ. ಇಲ್ಲಿ ಇದೊಂಥರ ಮೋಟಿವೇಶನಲ್ ಟಾಸ್ಕ್. ಈ ಮಕ್ಕಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾನಗರದ ಕ್ರೀಡಾ ಶಾಲೆಯಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಕ್ರೀಡಾಪಟುಗಳು, ಅವರು ಕೂಡ ಬಂದಿದ್ದಾರೆ. ಅವ್ರಿಗೆ ಇದು ಒಂದು ರೀತಿ ಮೋಟಿವೇಶನ್ನು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಮೆಡಲ್ಗಳನ್ನು ತಗೊಳ್ಳೋದಕ್ಕೆ ಒಂದು ಸಹಕಾರಿಯಾಗುತ್ತೆ. ಮಕ್ಕಳನ್ನು, ಅವರ ಪೇರೆಂಟ್ಸ್ನ, ಹಾಗೆ ಶರಣ್ ಅವರು, ಹಾಕೈ ಅಕಾಡೆಮಿ ಅವ್ರನ್ನ ಕೂಡ ನಾನು ಡಿಪಾರ್ಟ್ಮೆಂಟ್ ಪರವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಶಶಿಕಲಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆಯ ಅಧಿಕಾರಿಯಾಗಿ. ಖುಷಿ ಆಗ್ತಾ ಇದೆ. ನೀವೇ ಗೆದ್ದ ಸಂಭ್ರಮ ಆಗ್ತಾ ಇದೆಯಾ? ತುಂಬ ಸರ್. ಆ್ಯಕ್ಚುಲಿ 2017 ಹಾಕಿ ರೈಫಲ್ ಶೂಟಿಂಗ್ ಕ್ಲಬ್ನ ಫೌಂಡ್ ಮಾಡಿದ್ಮೇಲೆ ನಮ್ಮ ಡ್ರೀಮ್ ಇದ್ದಿದ್ದು ಆ್ಯಕ್ಚುಲಿ ಒಲಿಂಪಿಕ್ ಗೋಲ್ಡ್ ತರಬೇಕು ಅಂತ. ಲಾಸ್ಟ್ ಇಯರ್ ನಾವು ಒಲಿಂಪಿಕ್ ಕೋಟಾ ಗಂಟ ಹೋದ್ವಿ, ಬಟ್ ಪ್ಲೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಈ ಮಕ್ಕಳು ಲಾಸ್ಟ್ 4 ವರ್ಷದ ಎಫರ್ಟ್ ಇದು. ಇವತ್ತು ಇಂಟರ್ನ್ಯಾಷನಲ್ಗೆ ಹೋಗಿ ಈ ಹುಡುಗ ಒಂದೇ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಮಾಡಿದ್ದು ಏಷ್ಯನ್ ಚಾಂಪಿಯನ್ಶಿಪ್ ಕಜಕಿಸ್ತಾನಲ್ಲಿ. ಫಸ್ಟ್ ಇಂಟರ್ನ್ಯಾಷನಲ್ಗೇನೆ ಇಂಡಿವಿಜುವಲಿ ಟಾಪ್ 1 ಸ್ಕೋರ್ ಮಾಡಿ 582 ಮಾಡಿದ್ದಾನೆ. ಅದಾದಮೇಲೆ ಫೈನಲ್ಸಲ್ಲಿ ಬ್ರಾನ್ಸ್ ಮೆಡಲ್ ಗೆದ್ದಿದ್ದಾರೆ. ಅದಾದಮೇಲೆ ಟೀಮಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ, ಜೂನಿಯರ್ ಟೀಮಲ್ಲಿ. ಮಿಕ್ಸ್ಡ್ ಟೀಮಲ್ಲಿ ಗೋಲ್ಡ್ ಮೆಡಲ್ ಮಾಡಿ ಅದಾದಮೇಲೆ ರೆಕಾರ್ಡ್ ಮಾಡಿದ್ದಾನೆ. ವರ್ಲ್ಡಲ್ಲಿ 296 ಔಟ್ ಆಫ್ 300 ಸ್ಕೋರ್ ಮಾಡಿ ರೆಕಾರ್ಡ್ ಮಾಡಿದ್ದಾನೆ. ಅದು ಇಂಡಿಯಾನಲ್ಲಿ ಇನ್ನೂ ಯಾರೂ ಮಾಡಿರಲಿಲ್ಲ. ವರ್ಲ್ಡ್ ಲೆವೆಲಲ್ಲಿ ಹುಡುಗ ಮಾಡಿ ಈ ಶೋ ಅಂತ. ಅದಾದಮೇಲೆ ಗಾಂಭೀರ್ಯನೂ ಅಷ್ಟೇ. ಇದು 3 ವರ್ಷ ತುಂಬಿ 4ನೇ ವರ್ಷದ ಪ್ರಾಕ್ಟೀಸ್ ಆಗ್ತಾಯಿದೆ. 2ನೇ ಇಂಟರ್ನ್ಯಾಷನಲ್ ಆಡಿದ್ದಾರೆ. 2ನೇ ಇಂಟರ್ನ್ಯಾಷನಲ್ಸ್ಗೆ ಫಸ್ಟ್ ಇಂಟರ್ನ್ಯಾಷನಲ್ ಆಡಿದ್ರು, ಬಟ್ ನಮಗೆ ಮೆಡಲ್ ಏನು ಬರಲಿಲ್ಲ. ಈ ಇಂಟರ್ನ್ಯಾಷನಲ್ಸಲ್ಲಿ ನಮಗೆ 2 ಗೋಲ್ಡ್ ಗೆದ್ದಿದ್ದಾರೆ. ಒಂದು ಟೀಮಲ್ಲಿ, ಯೂತ್ ಟೀಮಲ್ಲಿ ಗೋಲ್ಡ್ ಗೆದ್ದಿದ್ದಾರೆ. ಅದಾದಮೇಲೆ ಮಿಕ್ಸ್ಡ್ ಟೀಮಲ್ಲಿ ವುಮೆನ್ನಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಸ್ಕೋರ್ 286 ಔಟ್ ಆಫ್ 300 ಹೊಡೆದು ಇವ್ರ ಟೀಮ್ ಗೋಲ್ಡ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಫೈನಲ್ಸ್ ಗಂಟ ತುಂಬ ಟಗಫರ್ ಇತ್ತು. 14 ಔಟ್ ಆಫ್ 14 ಪಾಯಿಂಟ್ಸು, 13 ಔಟ್ ಆಫ್ 13, 10ನಲ್ಲಿ ಒಂದು ಸತಿ ಸೇಮ್ ಐಡೆಂಟಿಕಲ್ ಸ್ಕೋರ್ ಆಯಿತು. ಆದರೆ 16 ಪಾಯಿಂಟ್ಸ್ ಯಾವಾಗ ಅಚೀವ್ ಮಾಡಬೇಕು. ಮ್ಯಾಚ್ ಪಾಯಿಂಟಲ್ಲಿ ಗಾಂಭೀರ್ಯ 10.4 ಹೊಡೆದು ಬೇರೆ ಟೀಮ್ನ ಸೋಲಿಸ್ಬಿಟ್ಟು ಗೋಲ್ಡ್ ಗೆದ್ದಿದ್ದು ತುಂಬಾ ಖುಷಿ ಆಯಿತು. ಕ್ಲಿಂಚಿಂಗ್ ಮ್ಯಾಚ್ ಇತ್ತು ಆ್ಯಕ್ಚುಲಿ. ಅದು ನನಗೆ ತುಂಬ ಹ್ಯಾಪಿಯಾಗಿ ಫೀಲ್ ಆಯಿತು. ಫೈನಲ್ಸಲ್ಲಿ ಆ್ಯಕ್ಚುಲಿ 3 ಕಂಟ್ರೀಸ್ ಬಂದಿದ್ದು ಆ್ಯಕ್ಚುಲಿ. ಆದರೆ ಕಾಂಪಿಟೇಷನ್ ಇದ್ದಿದ್ದು ಈ ಸತಿ ಮಾತ್ರ ಇಂಡಿಯಾಗೆ ಇತ್ತು. ಇಂಡಿಯಾನಲ್ಲಿ ತುಂಬ ಹೈ ಪರ್ಫಾರ್ಮೆನ್ಸ್ ಮಕ್ಕಳಿದ್ರು. ಇಂಡಿಯನ್ ಟೀಮು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೆ. ಸ್ಪೋರ್ಟ್ಸ್ ಬೋರ್ಡು ಅಷ್ಟು ಸಪೋರ್ಟ್ ಮಾಡ್ತಿದ್ರಿಂದ ತುಂಬ ಟಫ್ ಇದ್ದಿದ್ದು ಮ್ಯಾಚು ಕೂಡ ನಾವು ಈಸಿಯಾಗಿ ಗೆಲ್ಲಲಿಕ್ಕೆ ಚಾನ್ಸ್. ನಮ್ಮದು ಟ್ರೈನಿಂಗ್ ಬಂದುಬಿಟ್ಟು ಪಾಪ ಮಕ್ಕಳು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಬೆಳಗ್ಗೆ 5 ಗಂಟೆಗೆ ರಿಪೋರ್ಟ್ ಆಗಿ ಅಲ್ಲಿಂದ 7 ಗಂಟೆ ಗಂಟ ಫಿಟ್ನೆಸ್ಸು, ಯೋಗ ಎಲ್ಲ ಮುಗಿಸಿದ ಮೇಲೆ 1/2 ಅವರ್ ಬ್ರೇಕ್ ಸಿಗುತ್ತೆ. ಅಲ್ಲಿಂದ ಶೂಟಿಂಗ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗು, ಅದಾದಮೇಲೆ ಥಿಯರಿ ಕ್ಲಾಸಸ್ಸು, ಮ್ಯಾಚ್ ಪ್ರಾಕ್ಟೀಸು, ಸಿರೀಸು. ಇವತ್ತು ಫೈನಲ್ಸ್ಗೆ ಬಂದಮೇಲೆ ಅವರು ಈ ಹುಡುಗಿ ಬಂದಾಗ, ನಾವು ಫೈನಲ್ಸಲ್ಲಿ ಬಂದಾಗ ಫಸ್ಟ್ ಸೀರೀಸಲ್ಲಿ ಟಾಪ್ 1 ಇದ್ಲು, ಸೆಕೆಂಡ್ ಸೀರೀಸಲ್ಲಿ ಟಾಪ್ 1 ಇದ್ದರು, ಥರ್ಡ್ ಸೀರೀಸ್ ಬಂದಾಗ ಟಾಪ್ 2 ಬಂದರು. ಅದಾದಮೇಲೆ ಒಂದೇ ಒಂದು ಬ್ಯಾಟ್ ಶಾಟಿಂದ 5th ಪ್ಲೇಸ್ಗೆ ಎಂಡ್ ಆಗಬೇಕಾಯ್ತು ಇಂಡಿವಿಜುವಲಿ. ಆದರೆ ನೆಕ್ಸ್ಟ್ ಫೈನಲ್ಸ್ ಬಂದಿದ್ದನ್ನೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಆ ವೇ ಆಫ್ ಮ್ಯಾಚ್ನ ಲೋ ಇಂದ ಮೇಲಕ್ಕೆ ಪಿಚ್ಗೆ ಎತ್ಕೊಂಡು ಹೋಗಿದ್ದು ಕೂಡ. ಅದಾದಮೇಲೆ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ನ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ನಮ್ಮ DYSS ಇನ್ಚಾರ್ಜ್ ಶಶಿಕಲಾ ಮೇಡಮ್ ಕೂಡ ಇಲ್ಲೇ ಇದ್ದಾರೆ. ಕರೆದಿದ ತಕ್ಷಣ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿ ಬಂದು ತುಂಬ ಒಳ್ಳೆ ಸಪೋರ್ಟಿವ್ ಆಗಿ ಎಲ್ಲದನ್ನು ಮಾಡಿಕೊಡ್ತಾರೆ. ನಿಮ್ಮ ಅಕಾಡೆಮಿ ಎಲ್ಲಿದೆ? ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ತರಬೇತಿ ಪ್ರೆಸೆಂಟ್ ನನ್ನ ಹತ್ರ ಈಗ 80 ಜನ ಇದ್ದಾರೆ. ನ್ಯಾಷನಲ್ ಲೆವೆಲ್ ಪ್ಲೇಯರ್ಸು 29 ಜನ ಇದ್ದಾರೆ. ಇಂಡಿಯನ್ ಟೀಮ್ ಟ್ರಯಲ್ ಶೂಟರ್ಸ್ ನನ್ನ ಹತ್ರ 18 ಜನ ಇದ್ದಾರೆ. 18 ಜನದಲ್ಲಿ ರೈಫಲ್ಲು, ಪಿಸ್ಟಲ್ 2 ಇದ್ದಾರೆ. ಸೊ ಹಾರ್ಡ್ ವರ್ಕಿಂಗ್ ಮಾಡೋರು ಒಂದು 30 ಜನ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದ ಗಂಟೆ. ಸ್ಕೂಲ್ಸು ಅದೇ ಥರ BS ಇಂಟರ್ನ್ಯಾಷನಲ್ ಆಗ್ಬೋದು, DPS ಸ್ಕೂಲ್ ಆಗ್ಬೋದು, ಕ್ರೈಸ್ಟ್ ಅಕಾಡೆಮಿನೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಕ್ಕಳಿಗೆ ಅಷ್ಟು ಹೆಲ್ಪ್ ಮಾಡ್ತಿರೋದ್ರಿಂದ ನಾನು ಅಷ್ಟೊಂದು ಡೆಡಿಕೇಟ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ಲಿಕ್ಕೆ ಆಗ್ತಿದೆ. ಶರಣೇಂದ್ರ KY ಅಂತ. ನಾನು ಕೋಚ್ ಕಮ್ ಫೌಂಡರ್ ಆಫ್ ಹಾಕೈ ಸ್ಪೋರ್ಟ್ಸ್ ರೈಫಲ್ ಶೂಟಿಂಗ್ ಕ್ಲಬ್.